ಹೇಗಿತ್ತು ಅಂತ ನೀವು ಹೇಳಬೇಕು. ನೀವು ನೋಡಿದ್ದೀರಾ, ಮತ್ತು ಆಡಿಯನ್ಸ್ ಆಲ್ರೆಡಿ ಹೇಳಿದ್ದಾರೆ. ಸೊ ನನ್ನ ಕಡೆಯಿಂದ ಗೆದ್ದಿದ್ದೀವಿ. ಸೊ 100 ಡೇಸ್ ಪಕ್ಕ. ಹೌದು, ನಾವು ಅಂದರೆ ನನಗೆ ಅಂದರೆ ಒಂದು ಹೆಮ್ಮೆ ಅಂದರೆ ನಾವೇ ಇಂಟ್ರೊಡಕ್ಷನ್ ಮಾರ್ಕ್ಗೆ. ಸೊ ನಮ್ಮ ಕಡೆಯಿಂದ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಸಣ್ಣದಾಗಿ ಸ್ಕ್ರೀನ್ ಶೇರ್ ಮಾಡಿಕೊಂಡ್ರು ಕೂಡ ಅದೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿರ್ತೀನಿ. ಸೊ ಅದು ಆ ಖುಷಿ ಇದೆ ನನಗೆ. ಹೌದು. ಸೊ ಐಡಿಯಾ ಇಲ್ಲ ಇನ್ನು, ನೋಡಬೇಕು ಫ್ಯೂಚರು. ಥ್ಯಾಂಕ್ ಯು. ನಮಗ್ ಖುಷಿ ಆಯ್ತು. ನಮ್ಗಿದು ನಮ್ ಸಿನಿಮಾ, ನಮ್ ಮನೆ ಊಟನ ನಮ್ಗೆ ಇಷ್ಟ ಇಲ್ಲ ಅಂತ ನಾವೇ ಹೇಳ್ತೀವಿ. ನಮ್ಗೆ ತುಂಬಾ ಇಷ್ಟ ಆಗಿದೆ. ನೀವೆಲ್ಲ ಬಂದು ನೋಡಿ ನಿಮ್ ರಿವ್ಯೂಸ್ ಆಗಿ ನಾವು ವೇಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸಿನಿಮಾ ಸೂಪರ್. ನಾವು ಸುದೀಪ್ ಸರ್ ಫ್ಯಾನ್ ಆದ್ರಿಂದ ಸಿನಿಮಾ ಸಖತ್ ಎಂಜಾಯ್ ಮಾಡಿದೆ. ಬೀಂಗ್ ಅನ್ ಆಕ್ಟರ್, ಇನ್ನು ಆಕ್ಟರ್ಗಿಂತ ಆಡಿಯನ್ಸ್ ಆಗಿ ಎಂಜಾಯ್ ಮಾಡಿದೆ. ಆಕ್ಟರ್ ಆಗಿ ಸುದೀಪ್ ಸರ್ ಆಪೋಸಿಟ್ ಆಕ್ಟ್ ಮಾಡಿರೋದು, ಓವರ್ ಆಲ್ ಸಿನಿಮಾ ಚೆನ್ನಾಗಿದೆ. ನನ್ಗೆ ಅದೇ ಖುಷಿ. ಆಮೇಲೆ ಸುದೀಪ್ ಸರ್ ಸ್ವ್ಯಾಗ್ ಸೂಪರ್. ಮಜಾ ಅಂದ್ರೆ ಇದು ಎಲ್ಲಾ ಶೋನು ಹಿಂಗೆ ಇರುತ್ತೆ. ಇದು ಫಸ್ಟ್ ಶೋ 6:30 ಶೋ ಅಂತಲ್ಲ, ಯಾವ ಶೋ ತಗೊಂಡ್ರು ಇದೇ ತರ ಇರುತ್ತೆ. ಇದು ಫ್ಯಾನ್ಸ್ಗಿರ್ಬೋದು, ಸಿನಿಮಾ ಪ್ರೀತಿಸೋರ್ಗಿರ್ಬೋದು, ಆಕ್ಷನ್ ಮೂವಿ, ಥ್ರಿಲ್ಲರ್ ಮೂವಿ ಪ್ರೀತಿಸೋರ್ ಇರ್ಬೋದು, ಇದೊಂಥರ ಬಾಡುಟ ತರ ತುಂಬಾ ಚೆನ್ನಾಗಿದೆ ಸಿನಿಮಾ. ಮಿಸ್ ಮಾಡೋದು. ಥ್ಯಾಂಕ್ ಯು. ನೀವ್ ಹೇಳ್ಬೇಕು ಎಕ್ಸ್ಪೀರಿಯನ್ಸ್. ಆಬ್ವಿಯಸ್ಲಿ ನಾವು ಮಾಡಿರೋ ಸಿನಿಮಾ ಅಲ್ವಾ, ಸೊ ನಮ್ಗೊಂದು ಪ್ರೀತಿ ಇರುತ್ತೆ. ಅಂಡ್ 2 hours 35 minutes ಹೆಂಗೋಯ್ತು ಅಂತಾನೆ ಗೊತ್ತಾಗಿಲ್ಲ ಮೇಡಮ್. ನಾನು ಆಕ್ಚುಲಿ ಇಡೀ ಸಿನಿಮಾ ಹಿಂಗು ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡೆ ನೋಡಿದೆ ನಾನು. ಎಲ್ಲೂ ಒಂದ್ ಕಡೆ ಬೋರ್ ಅನ್ನೋದೇ ಅನ್ಸಿಲ್ಲ. ಲೈಕ್ ಇಷ್ಟು ಫಾಸ್ಟ್ ಆಗಿದೆ. ನಾವು ಒಂದ್ ಕಡೆ ಹಿಂಗೆ ತಿರುಗಿದ್ರೆ ಲೀಡ್ ಮಿಸ್ ಮಾಡ್ಬಿಡ್ತೀರಿ. ಯಾವ್ದು ಇಲ್ಲ. ನಾನ್ ಮಾಡಿದೀನಿ ಅಂತ ಹೇಳ್ತಿಲ್ಲ, ನಾನು ಒಬ್ಬ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ. ಅಂಡ್ ಇನ್ನೊಂದು ಏನಂದ್ರೆ, ಸಿನಿಮಾ ನೋಡೋರ್ಗಂತೂ ಇದು ಪೈಸಾ ವಸೂಲು ಸಿನಿಮಾ ಮೇಡಮ್. ಸಾರಿ ಆಕ್ಚುಲಿ ಇವಾಗ ಬರ್ತಾ ಇದಾರೆ, ಎಲ್ಲ ಇಲ್ಲೇ ಬರ್ತಾ ಇದಾರೆ. ಸರ್ ಗೊತ್ತಿಲ್ಲ ನನಗೆ, ಬಂದ್ರು ಬರ್ಬೋದು, ಇಲ್ಲ ಸರ್ 31ನೇ ತಾರೀಕು ಬರ್ಬೋದು. 10 o'clock ಇವಾಗ 10 ಗಂಟೆ ಶೋಕ್ ಬರ್ತಾರೆ. ಎಲ್ಲ ನಮ್ಮ CCL ಟೀಮು, ಇಂಡಸ್ಟ್ರಿ ಅವ್ರೆಲ್ಲ ಬರ್ತಾರೆ ಮೇಡಮ್. ಎಸ್ ಮೇಡಮ್. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದೇ ಸಿನಿಮಾನ ನೋಡಿ. ಥ್ಯಾಂಕ್ ಯು.